ಪ್ರಜಾ ಜಗತ್ತು ನ್ಯೂಸ್ಗೆ ಸ್ವಾಗತ. ನೇರ ದಿಟ್ಟ ನಿರಂತರ. ಲೋಕಾಯುಕ್ತ ಮೇಲೂ ಅಧಿಕ ಪೊಲಿಟಿಕ್ಸ್ನವರು ರಾಜಕೀಯ ವ್ಯಕ್ತಿಗಳು ಪ್ರೆಷರ್ ಹಾಕ್ತಿದ್ದಾರೆ. ಪೇಸ್ ಅನ್ನು ಉಳಿಸ್ಬೇಕಂತೇಳಿ ಅದರ ಪೇಸ್ ಇನ್ವಾಲ್ವ್ ಮಾಡೋದು ಬೇಡ. ಅಂದ್ರೆ ಪೇಸ್ ಏನಿದೆ ಲೀಗಲ್ ಯಾವುದು ಆಸ್ ಪರ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಈ ಪೇಸ್ ಅದಲ್ಲಿ ಇದ್ರ ಬಗ್ಗೆ ಇದೆ ಸರ್. ಅದೇನಿದೆ ನಾವು ಬಿಗಿನಿಂಗ್ ಪ್ರೊಸೀಜರ್ ಏನಿದೆ ಅದೇ ರೀತಿ ಮಾಡ್ತಿದ್ದೀವಿ. ಎಷ್ಟು ಹಣಕ್ಕಾಗಿ ಸರ್ ಎಷ್ಟು ಬೇಡಿಕೆ ಇಟ್ಟಿದೆ ಸರ್? ಎಷ್ಟು ತಗೋತಾ ಇದ್ದೀರಿ ಸರ್ ಇವಾಗ? 1,70,000. 1,70,000. ಯಾವ ವಿಷಯಕ್ಕೆ ಸರ್? ಅಂದರೆ ಇವರು ಗ್ಯಾಮ್ಲಿಂಗ್ ಆಟದಲ್ಲಿ ತೊಗೊಂಬಂದು ಪ್ರಕರಣ ದಾಖಲಿಸದೇ ಇರೋದಕ್ಕೆ ಮತ್ತು ಈ ವೆಹಿಕಲನ್ನು ಬಿಡಲಿಕ್ಕೆ. ಸರ್ ಇದೊಂದೇ ಪ್ರಕರಣ ಇದೆ ಸರ್? ಮೊದಲಿಂದ ಇವ್ರ ಮೇಲೆ ಭ್ರಷ್ಟಾಚಾರ ಅವ್ರು ಭಾಳ ಕೇಳ್ಬಿಡ್ತಿದ್ವಿ. ಬೇರೆ ಏನು ಪ್ರಕರಣ ಇದೆ? ನಮಗೆ ಬಂದ ದೂರಿನ ಮೇಲೆ ನಾವು ಇದನ್ನು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ತಿದ್ದೀವಿ. ಒಂದು ಪಬ್ಲಿಕ್ ಏನು ಕೊಟ್ಟಿದ್ರೆ ಅಂದರೆ ಸರ್ ಈಗ ಇನ್ನೊಂದು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಆದ್ರೂ ಅದಕ್ಕೇನು ಕ್ರಮ ವಹಿಸ್ತಿಲ್ಲ. ಏನೋ ಇಲಾಖೆ ಆಯಿತು ಮತ್ತು ಅದು ಅದಕ್ಕೆ ಕಡಿವಾಣ ಯಾವಾಗ ಬೀಳ್ತಾರೆ ಸರ್? ಬಾಗಲಕೋಟೆ ಜಿಲ್ಲೆಗೆ ನಾನು ಏನು ಮನವಿ ಮಾಡ್ತೇನೆ ಅಂದರೆ ಯಾವುದೇ ರೀತಿ ಕರಪ್ಷನ್ ರಿಲೇಟೆಡ್ ಬಂದರೆ ನೇರವಾಗಿ ನಮ್ಮ ಕಚೇರಿಗೆ ಬರ್ಬೋದು. ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ನಾವು ಪ್ರತಿ ಮಂತು ಪ್ರತಿಯೊಂದು ತಾಲೂಕಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ. ಅಲ್ಲಿ ಕೂಡ ಹೇಳ್ಬೋದು. ನೇರವಾಗಿ ನನಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ನಮ್ಮ DVSP ಇದ್ದಾರೆ, ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ರಿಲೇಟೆಡ್ ಏನೋ ಬಂದಂದರೂ ನೇರವಾಗಿ ಸಂಪರ್ಕಿಸ್ಬೋದು, ಎನಿ ಟೈಮ್ ಸಂಪರ್ಕಿಸ್ಬೋದು. ಮತ್ತು ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗೂ ಅಲ್ಲಿ ಬಂದು ಅವ್ರು ದೂರನ್ನು ಕೊಡ್ಬೋದು. ಇಲ್ಲ ನಾವು ದೂರು ಕೊಡೋಕ್ಕಾಗಲ್ಲ, ನೇರವಾಗಿ ಮೀಟ್ ಆಗ್ತೇವೆ ಅಂದರೆ ನಾವು ಕಚೇರಿ ಟೈಮ್ ನಾವು ಈಗ ಬೆಳಗ್ಗೆ ಕೂಡ ಆಫ್ಟರ್ನೂನ್ ಕೂಡ ನಾವು ಕಚೇರಿಯಲ್ಲಿ ಈಗ